My dear students, the next concept is integrated rate equations ಅಂತ ಬರುತ್ತೆ ಸ್ಟೂಡೆಂಟ್ಸ್. ಇಲ್ಲಿ ನೀವು ಝೀರೋ ಆರ್ಡರು ಮತ್ತು ಫಸ್ಟ್ ಆರ್ಡರ್ದು ಇಂಟಿಗ್ರೇಟೆಡ್ ರೇಟ್ ಈಕ್ವೇಷನ್ನ ಓದ್ತೀರಾ. ಈಸ್ ವೆರಿ ಇಂಪಾರ್ಟೆಂಟ್ ಡಿರೈವೇಷನ್ ಫಾರ್ ಯುವರ್ ಬೋರ್ಡ್ ಎಕ್ಸಾಮಿನೇಷನ್. 3 ಮಾರ್ಕ್ಸಿಗೆ ಕಂಪಲ್ಸರಿ ಕ್ವಶನ್ ಇರುತ್ತೆ ಸ್ಟೂಡೆಂಟ್ಸ್. ಈಗ ಫಸ್ಟ್ ನಾವು ಝೀರೋ ಆರ್ಡರ್ ರಿಯಾಕ್ಷನ್ ಕಡೆ ಬರೋಣ. ನೀವು ಝೀರೋ ಆರ್ಡರ್ ರಿಯಾಕ್ಷನ್ದು ಪ್ರತಿಯೊಬ್ಬರು ಡೆಫಿನೇಷನ್ ಓದಿದ್ದೀರಾ. Zero order reaction means that the rate of the reaction is proportional to zero power of the concentration of the reactants. ಇದು ಝೀರೋ ಆರ್ಡರ್ ರಿಯಾಕ್ಷನ್ದು ಡೆಫಿನೇಷನ್ ಸ್ಟೂಡೆಂಟ್ಸ್. ಈಗ ನಾವು ಒಂದು ಝೀರೋ ಆರ್ಡರ್ ರಿಯಾಕ್ಷನ್ ತಗೋಣ. ಕನ್ಸಿಡರ್ ಎ ಝೀರೋ ಆರ್ಡರ್ ರಿಯಾಕ್ಷನ್ ಆರ್ ಗಿವ್ ರೈಸ್ ಟು ಪ್ರಾಡಕ್ಟ್. ಅಂದರೆ ರಿಯಾಕ್ಟೆಂಟ್ಸು ಏನಾಗಿ ಕನ್ವರ್ಟ್ ಆಗ್ತಾ ಇದೆ, ಪ್ರಾಡಕ್ಟ್ಸ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಓಕೆ, ಲೆಟ್ ದ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್. ಹಾಗಾದರೆ ಈ ಒಂದು ಕೆಮಿಕಲ್ ರಿಯಾಕ್ಷನಲ್ಲಿ ಕಾನ್ಸಂಟ್ರೇಷನ್, ಇನಿಷಿಯಲ್ ಕಾನ್ಸಂಟ್ರೇಷನ್ ಆರ್ನ ನಾವೇನಂತ ತೊಗೊಂಡಿದ್ದೀವಿ, ಆರ್ ನಾಟ್. ಹಿಯರ್ ಆರ್ ನಾಟ್ ಈಸ್ ದ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಡ್ಯೂರಿಂಗ್ ದಿಸ್ ಕೆಮಿಕಲ್ ರಿಯಾಕ್ಷನ್. ಲೆಟ್ ಡಿ ಆರ್, ಡಿ ಮೀನ್ಸ್ ಸ್ಮಾಲ್ ಲೆಟರ್ ಡಿ ಅಂದರೆ ಸ್ಮಾಲ್ ಚೇಂಜ್ ಅಂತ ಹೇಳ್ತೀವಿ. ಡಿ ಆರ್ ಬಿ ಎ ಸ್ಮಾಲ್ ಚೇಂಜ್ ಇನ್ ದ ಕಾನ್ಸಂಟ್ರೇಷನ್ ಆಫ್ ಆರ್ ಇನ್ ಎ ಸ್ಮಾಲ್ ಟೈಮ್ ಇಂಟರ್ವಲ್ ಡಿ ಟಿ. ಹಾಗಾದರೆ ಈ ಒಂದು ರಿಯಾಕ್ಷನಲ್ಲಿ ರಿಯಾಕ್ಟೆಂಟ್ಸ್ ಕಾನ್ಸಂಟ್ರೇಷನ್ ಏನಾಗ್ತಾ ಇದೆ ಸ್ಟೂಡೆಂಟ್ಸ್, ಚೇಂಜ್ ಆಗ್ತಾ ಇದೆ. ಆ ಚೇಂಜ್ ಆಗ್ತಕ್ಕಂಥ ಕಾನ್ಸಂಟ್ರೇಷನ್ನ ಡಿ ಆರ್ ಅಂತ ತೊಗೊಂಡಿದ್ದೀವಿ. ಟೈಮು ಕೂಡ ಚೇಂಜ್ ಆಗ್ತಾ ಇದೆ, ಅದನ್ನು ಡಿ ಟಿ ಅಂತ ತೊಗೊಂಡಿದ್ದೀವಿ. ಹಾಗಾದರೆ ಈ ಒಂದು ಈಕ್ವೇಷನ್ಗೆ ನಾವು ಲಾ ಆಫ್ ಮಾಸ್ ಆಕ್ಷನ್ ಅಪ್ಲೈ ಮಾಡೋಣ ಸ್ಟೂಡೆಂಟ್ಸ್. ಅಕಾರ್ಡಿಂಗ್ ಟು ಲಾ ಆಫ್ ಮಾಸ್ ಆಕ್ಷನ್, ಆರ್ ಗಿವ್ ರೈಸ್ ಟು ಪಿ ಅಂತ ತಗೊಂಡಾಗ ರೇಟ್ ಈಸ್ ಈಕ್ವಲ್ ಟು ಮೈನಸ್ ಡಿ ಆರ್ ಬೈ ಡಿ ಟಿ. ಮೈನಸ್ ಸೈನ್ ಏನಕ್ಕೆ ಬರ್ಕೊಂಡಿದ್ದೀವಿ ಗೊತ್ತಾಗ್ತಿದೆಯಲ್ವಾ? ಮೈನಸ್ ಸೈನ್ ಇಂಡಿಕೇಟ್ಸ್ ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಡಿಕ್ರೀಸಸ್. ಲಾ ಆಫ್ ಮಾಸ್ ಆಕ್ಷನ್ ಪ್ರಕಾರ ಮೈನಸ್ ಡಿ ಆರ್ ಬೈ ಡಿ ಟಿ ಈಸ್ ಈಕ್ವಲ್ ಟು ಕೆ ಇಂಟು ಆರ್ ಟು ದಿ ಪವರ್ ಆಫ್ ಝೀರೋ, ಬಿಕಾಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಝೀರೋ ಆರ್ಡರ್ ರಿಯಾಕ್ಷನ್. ಝೀರೋ ಆರ್ಡರ್ ರಿಯಾಕ್ಷನ್ಗೆ ಈಕ್ವಲ್ ಆಗಿ ಎಕ್ಸಾಂಪಲ್ ಆಗಿದೆ. ಆ್ಯಸ್ ಎನಿ ಕ್ವಾಂಟಿಟಿ ರೈಸ್ ಟು ಪವರ್ ಝೀರೋ ಈಸ್ ಯುನಿಟಿ. ನೀವು ಯಾವುದೇ ಒಂದು ಕ್ವಾಂಟಿಟಿಗೆ ಝೀರೋ ಪವರ್ನ ರೈಸ್ ಮಾಡಿದ್ದೆ ಆದರೆ ಅದ್ರ ವ್ಯಾಲ್ಯೂ ಏನಾಗಿರುತ್ತೆ, ಯುನಿಟಿ, 1 ಈಕ್ವಲ್ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ರೇಟ್ ಈಸ್ ಈಕ್ವಲ್ ಟು ಮೈನಸ್ ಡಿ ಆರ್ ಬೈ ಡಿ ಟಿ ಈಸ್ ಈಕ್ವಲ್ ಟು ಕೆ ಇಂಟು 1. ಹಾಗಾದರೆ ಆರ್ ಟು ದಿ ಪವರ್ ಆಫ್ ಝೀರೋ ವ್ಯಾಲ್ಯೂ ಎಷ್ಟು ಬರ್ಕೊಂಡಿದ್ದೀವಿ, 1 ಅಂತ ಬರ್ಕೊಂಡಿದ್ದೀವಿ. ರಿಅರೇಂಜಿಂಗ್ ದಿಸ್ ಟರ್ಮ್, ಈ ಟರ್ಮ್ನ ನಾವು ರಿಅರೇಂಜ್ ಮಾಡಿ ಬರೆಯೋಣ. ಡಿ ಆರ್ ಈಸ್ ಈಕ್ವಲ್ ಟು ಮೈನಸ್ ಸೈನ ರೈಟ್ ಹ್ಯಾಂಡ್ ಸೈಡಿಗೆ ತೊಗೊಂಡೋಗಿ ಶಿಫ್ಟ್ ಮಾಡಿ ಮೈನಸ್ ಕೆ ಇಂಟು ಡಿ ಟಿ, ಮೈನಸ್ ಕೆ ಇಂಟು ಡಿ ಟಿ. ಈ ಒಂದು ಈಕ್ವೇಷನನ್ನು ಇಂಟಿಗ್ರೇಟ್ ಮಾಡಿ ಸ್ಟೂಡೆಂಟ್ಸ್. ಇಂಟಿಗ್ರೇಟಿಂಗ್ ಆನ್ ಬೋತ್ ಸೈಡ್, ಇಂಟಿಗ್ರೇಷನ್ ಅಪ್ಲೈ ಮಾಡಿದಾಗ ಇಂಟಿಗ್ರೇಷನ್ ಆಫ್ ಡಿ ಆರ್ ಈಸ್ ಈಕ್ವಲ್ ಟು ಆರ್. ಇಂಟಿಗ್ರೇಷನ್ ಆಫ್ ಡಿ ಆರ್ ಈಸ್ ಈಕ್ವಲ್ ಟು ಆರ್ ಮೈನಸ್ ಕೆ ಇಂಟಿಗ್ರೇಷನ್ ಆಫ್ ಡಿ ಟಿ ಈಸ್ ಈಕ್ವಲ್ ಟು ಟಿ. ಇಂಟಿಗ್ರೇಷನ್ ಆಫ್ ಡಿ ಟಿ ವ್ಯಾಲ್ಯೂ ಏನು ಬರುತ್ತೆ ಸ್ಟೂಡೆಂಟ್ಸ್, ಟಿ ಬರುತ್ತೆ, ಪ್ಲಸ್ ಐ. ಓಕೆ, ಇದನ್ನು ಈಕ್ವೇಷನ್ 1 ಅಂತ ಕನ್ಸಿಡರ್ ಮಾಡೋಣ, ವೇರ್ ಐ ಈಸ್ ದ ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್ ಆರ್ ಇಂಟಿಗ್ರೇಷನ್ ಕಾನ್ಸ್ಟೆಂಟ್. ಅರ್ಥ ಆಗಿದೆ ಸ್ಟೂಡೆಂಟ್ಸ್? ಈ ಟರ್ಮ್ನ ನಾವು ಇಂಟಿಗ್ರೇಷನ್ ಮಾಡಿದಾಗ ಬಂದಿರತಕ್ಕಂಥ ಈ ಒಂದು ವ್ಯಾಲ್ಯೂಸು, ಇದನ್ನು ಈಕ್ವೇಷನ್ 1 ಅಂತ ಕನ್ಸಿಡರ್ ಮಾಡಿದ್ದೀವಿ. ಈಗ ಐ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿ ಸ್ಟೂಡೆಂಟ್ಸ್. ಟು ಕ್ಯಾಲ್ಕುಲೇಟ್ ದ ಐ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ವೆನ್ ಟಿ ಈಸ್ ಈಕ್ವಲ್ ಟು ಝೀರೋ, ಟೈಮ್ ಝೀರೋ ತೊಗೊಳ್ಳೋಣ. ಆರ್ ಈಸ್ ಈಕ್ವಲ್ ಟು ಆರ್ ನಾಟ್. ಆರ್ ವ್ಯಾಲ್ಯೂ ನಾವೇನು ತೊಗೊಂಡಿದ್ದೀವಿ, ಇನಿಷಿಯಲ್ ಕಾನ್ಸಂಟ್ರೇಷನ್ ಆರ್ ನಾಟ್ ಅಂತ ತೊಗೊಂಡಿದ್ದೀವಿ. ಸಬ್ಸ್ಟಿಟ್ಯೂಟ್ ದೀಸ್ ವ್ಯಾಲ್ಯೂಸ್ ಇನ್ ಈಕ್ವೇಷನ್ 1. ಈ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಹಾಗಾದರೆ ಏನಾಗುತ್ತೆ, ಆರ್ ಜಾಗದಲ್ಲಿ ಆರ್ ನಾಟ್ ಆಗುತ್ತೆ ನೋಡಿ ಸ್ಟೂಡೆಂಟ್ಸ್. ಆರ್ ಜಾಗದಲ್ಲಿ ಆರ್ ನಾಟ್ ತೊಗೊಳ್ಳಿ, ಮೈನಸ್ ಕೆ, ಟಿ ಜಾಗದಲ್ಲಿ ಝೀರೋ ಸಬ್ಸ್ಟಿಟ್ಯೂಟ್ ಮಾಡಿ, ಪ್ಲಸ್ ಐ, ಮೈನಸ್ ಕೆ ಇಂಟು ಝೀರೋ. ಹಾಗಾದರೆ ಆರ್ ನಾಟ್ ಈಸ್ ಈಕ್ವಲ್ ಟು ಐ. ಆರ್ ನಾಟ್ ವ್ಯಾಲ್ಯೂ ಏನು ಸಿಕ್ತು, ಐ ಸಿಕ್ತು. ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂ ಆಫ್ ಐ ಇನ್ ದ ಈಕ್ವೇಷನ್ 1. ಈಕ್ವೇಷನ್ 1ಗೆ ಐ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ. ಐ ಈಸ್ ಈಕ್ವಲ್ ಟು ಆರ್ ನಾಟ್. ಆರ್ ಈಸ್ ಈಕ್ವಲ್ ಟು ಮೈನಸ್ ಕೆ ಟಿ ಪ್ಲಸ್ ಆರ್ ನಾಟ್. ಐ ವ್ಯಾಲ್ಯೂ ಏನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ, ಆರ್ ನಾಟ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಆರ್ ಈಕ್ವೇಷನ್ ಯಾವ ರೀತಿ ಬರಿಬೋದು, ಕೆ ಟಿ ಈಸ್ ಈಕ್ವಲ್ ಟು ಆರ್ ನಾಟ್ ಮೈನಸ್ ಆರ್. ಕೆ ಈಸ್ ಈಕ್ವಲ್ ಟು ಆರ್ ನಾಟ್ ಮೈನಸ್ ಆರ್ ಡಿವೈಡೆಡ್ ಬೈ ಟಿ. ಓಕೆ, ದ ಎಬೋವ್ ಈಕ್ವೇಷನ್, ಈ ಒಂದು ಈಕ್ವೇಷನನ್ನು ನಾವೇನಂತ ಕರಿತೀವಿ ಸ್ಟೂಡೆಂಟ್ಸ್, ಇಂಟಿಗ್ರೇಟೆಡ್ ರೇಟ್ ಈಕ್ವೇಷನ್ ಫಾರ್ ಝೀರೋ ಆರ್ಡರ್ ರಿಯಾಕ್ಷನ್. ಹಾಗಾದರೆ ಕೆ ಈಸ್ ಈಕ್ವಲ್ ಟು ಆರ್ ನಾಟ್ ಮೈನಸ್ ಆರ್ ಡಿವೈಡೆಡ್ ಬೈ ಟಿ. ದಿಸ್ ಈಕ್ವೇಷನ್ ನಾವು ಇಂಟಿಗ್ರೇಟೆಡ್ ರೇಟ್ ಈಕ್ವೇಷನ್ ಫಾರ್ ಝೀರೋ ಆರ್ಡರ್ ರಿಯಾಕ್ಷನ್ ಅಂತ ಕರೆದಿದ್ದೀವಿ ಸ್ಟೂಡೆಂಟ್ಸ್.
ಓಕೆ, ಇದ್ರ ಸಿಗ್ನಿಫಿಕೆನ್ಸ್ ಕೇಳ್ತಾರೆ ನಿಮಗೆ. ಸಿಗ್ನಿಫಿಕೆನ್ಸ್ ಯಾವ ರೀತಿ ಬರೀತಕ್ಕಂಥದ್ದಪ್ಪ ಅಂದರೆ, ದ ಈಕ್ವೇಷನ್ ಆರ್ ಇಸ್ ಈಕ್ವಲ್ ಟು ಮೈನಸ್ ಕೆ ಟಿ ಪ್ಲಸ್ ಆರ್ ನಾಟ್ ಅಂತಕ್ಕಂಥದ್ದು ಇಲ್ಲಿ ಬಂದಿದೆ ನೋಡಿ ಸ್ಟೂಡೆಂಟ್ಸ್. ಆರ್ ಇಸ್ ಈಕ್ವಲ್ ಟು ಮೈನಸ್ ಕೆ ಟಿ ಪ್ಲಸ್ ಆರ್ ನಾಟ್ ಅಂತಕ್ಕಂಥದ್ದು ಈಸ್ ಇನ್ ದ ಫಾರ್ಮ್ ಆಫ್ ಸ್ಟ್ರೈಟ್ ಲೈನ್ ಈಕ್ವೇಷನ್. ಇದು ಯಾವ ರೀತಿ ಇದೆ? ಸ್ಟ್ರೈಟ್ ಲೈನ್ ಈಕ್ವೇಷನ್ ಇದೆ, ಗೊತ್ತಿಲ್ವಾ ನಿಮಗೆ? ಸ್ಟ್ರೈಟ್ ಲೈನ್ ಈಕ್ವೇಷನ್ ಎಲ್ರಿಗೂ ವೈ ಇಸ್ ಈಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ ಸಿ ಅಂತಕ್ಕಂಥದ್ದು. ಓಕೆ, ಎನ್ಸ್ ಎ ಗ್ರಾಫ್ ಆಫ್ ಕಾನ್ಸಂಟ್ರೇಷನ್ ಆಫ್ ಆರ್ ಎಗೇನೆಸ್ಟ್ ಟೈಮ್ ಟಿ. ಓಕೆ, ಇದನ್ನು ವೈ ಇಸ್ ಈಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ ಸಿ ಅಂತ ತೊಗೊತಿದ್ದೀವಿ. ಹಾಗಾದರೆ ವೈ ಅಂತಕ್ಕಂಥದ್ದು ಆರು, ಎಕ್ಸ್ ಅಂತಕ್ಕಂಥದ್ದು ಏನಾಗಿದೆ ಟಿ ಅಂತಕ್ಕಂಥದ್ದು. ಹಾಗಾದರೆ ಕಾನ್ಸಂಟ್ರೇಷನ್ನು ಮತ್ತು ಟೈಮ್ಗೆ ನೀವು ಗ್ರಾಫ್ನ ಫ್ಲಾಟ್ ಮಾಡಿದಾಗ ನಿಮಗೆ ಸ್ಲೋಪ್ ಅಂತಕ್ಕಂಥದ್ದು ಮೈನಸ್ ಕೆ ಅಂತಕ್ಕಂಥದ್ದು ಸ್ಲೋಪಿಗೆ ಈಕ್ವಲ್ ಆಗಿರುತ್ತೆ. ಆ್ಯಂಡ್ ಇಂಟರ್ಸೆಪ್ಟ್ ಈಸ್ ಈಕ್ವಲ್ ಟು ಆರ್ ನಾಟ್. ಹಾಗಾದರೆ ಎಕ್ಸ್ ಆಕ್ಸಿಸ್ನಲ್ಲಿ ಏನು ತೊಗೊಳ್ಳಿ, ಟೈಮ್ ತೊಗೊಳ್ಳಿ, ವೈ ಆಕ್ಸಿಸ್ನಲ್ಲಿ ಕಾನ್ಸಂಟ್ರೇಷನ್ ಆರ್ ತೊಗೊಳ್ಳಿ. ಹಾಗಾದರೆ ನಿಮಗೆ ಒಂದು ಸ್ಟ್ರೈಟ್ ಲೈನ್ ಒಪ್ಟೇನ್ ಆಗುತ್ತೆ. ಈ ಸ್ಲೋಪ್ ಅಂತಕ್ಕಂಥದ್ದು, ಹಾಗಾದರೆ ಇಲ್ಲಿ ನಿಮಗೆ ಸ್ಲೋಪ್ ಅಂತಕ್ಕಂಥದ್ದು ಏನಕ್ಕೆ ಈಕ್ವಲ್ ಆಗಿರುತ್ತೆ? ಮೈನಸ್ ಕೆ ಈಕ್ವಲ್ ಆಗಿರುತ್ತೆ. ಆರ್ ನಾಟ್ ಅಂತಕ್ಕಂಥದ್ದು ಏನಕ್ಕೆ ಈಕ್ವಲ್ ಆಗಿರುತ್ತೆ? ಇಂಟರ್ಸೆಪ್ಟ್ ಅಂತಕ್ಕಂಥದ್ದು. ನಿಮಗೆ ಎಕ್ಸಾಮ್ನಲ್ಲಿ ಈ ರೀತಿ ಗ್ರಾಫ್ ಕೊಟ್ಬಿಟ್ಟು ವಾಟ್ ಈಸ್ ದ ಆರ್ಡರ್ ಆಫ್ ದ ರಿಯಾಕ್ಷನ್ ಅಂತ ಕೇಳ್ತಾರೆ ಸ್ಟೂಡೆಂಟ್ಸ್. ವಾಟ್ ಈಸ್ ದ ಆರ್ಡರ್ ಆಫ್ ದ ರಿಯಾಕ್ಷನ್ ಅಂತ ಕೇಳ್ತಾರೆ. ಹಾಗಾದರೆ ಕಾನ್ಸಂಟ್ರೇಷನ್ ಆರ್ ವರ್ಸಸ್ ಟೈಮ್ ಟಿ. ಓಕೆ, ಈ ರೀತಿ ನಿಮಗೆ ಲೈನ್ ಅಂತಕ್ಕಂಥದ್ದು ಓಕೆ ಫಾರ್ಮೇಷನ್ ಆಗಿ ಸ್ಲೋಪ್ ಅಂತಕ್ಕಂಥದ್ದು ನೆಗೆಟಿವ್ ಕೆ ಈಕ್ವಲ್ ಆಗಿದ್ದರೆ ಇದು ಝೀರೋ ಆರ್ಡರ್ ರಿಯಾಕ್ಷನ್ ಅಂತಕ್ಕಂಥ ಸ್ಟೂಡೆಂಟ್ಸ್.